ಎಸ್ ನೀವು ಹೇಳ್ದಂಗೆ ನೀವು ತುಂಬ ಕಂಫರ್ಟಬಲ್ ಫೀಲ್ನ ಕೊಡ್ತೀರಾ ಯಾರಿಗಾದರೂ ಅಷ್ಟೇ. ಅಷ್ಟು ದೊಡ್ಡ ಡೈರೆಕ್ಟ್ರು ಬಂದು ಸಹ ನಿರ್ದೇಶಕರಾಗ್ಬೋದಾ ಅಂತ ಕೇಳೋದು ಅದೆಲ್ಲೋ ಒಂದು ಕಡೆ ಏನೋ ಒಂಥರ ಅನ್ಸುತ್ತೆ. ಸೊ ನಿಮಗೆ ಹೇಗೆ ಅನ್ನಿಸ್ತು? ನನಗೆ ಗೊತ್ತಿಲ್ಲ. ನನಗೆ ಅನೂಪ್ ಸರ್ ಅಂದರೆ ಇವಾಗಲೂ ಹೆಂಗಂದ್ರೆ ಅವ್ರು ಏನು ಹೇಳಿದ್ರು ಮಾಡಬೇಕು ಅನ್ಸುತ್ತೆ. ಅವ್ರು ಇವಾಗ ಹೆಂಗೆ ಸುಮಾರು ಸತಿ ಸಿಗ್ತೀವಿ ಆಯ್ತಾ. CCLಲ್ಲೂ ಅವ್ರ ಟೀಮಲ್ಲಿ ಸುದೀಪ್ ಸರ್ ಟೀಮಲ್ಲಿ ಆಡಿದ್ದೆ ನಾನು. ಆವಾಗಲೂ ಅನೂಪ್ ಸರ್ ನಮ್ಮ ಟೀಮೇಟ್ ಆಗಿದ್ರು. ಸೊ ಚೆನ್ನಾಗಿತ್ತು ಒಂಥರ ಅಲ್ಲಿ ಡಿರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿದ್ದು ಜೊತೆಗೆ ವರ್ಕ್ ಮಾಡಿ ಕ್ರಿಕೆಟ್ ಆಡ್ಬೇಕಾದ್ರು ಅವ್ರು ಕ್ರಿಕೆಟ್ ಆಡ್ಬೇಕಾದ್ರು ಅಲ್ಲೆಲ್ಲೋ ಇದ್ದಾಗ ಏನೋ ಕೇಳಿದ್ರೆ ರಪ್ಪಂದು ಓಡೋಗ್ತಿದೆ. ಯಾಕಂದರೆ ಅವ್ರಂದ್ರೆ ಗುರುಗಳಿದ್ದಂಗೆ ನಮಗೆ. ಸೊ ಒಂಥರ ಬಾಂಧವ್ಯ ಅದು. ಸೊ ಅವರ ಒಂದು ದೊಡ್ಡ ಗುಣ ಅದು. ಅಂದರೆ ಅವ್ರು ಎಲ್ಲರನ್ನೂ ಅದೇ ರೀತಿ ನಡೆಸ್ಕೊತಾರೆ. ಪ್ರತಿಯೊಬ್ಬರಿಗೂ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತಾರೆ. ಎಲ್ಲರಿಗೂ ಮಾಡ್ಬೋದಾ ಆಗುತ್ತಾ ಅಂತ ಕೇಳ್ತಾರೆ, ಬನ್ನಿ ಹೋಗಿ ಅಂತ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತಾರೆ. ಸೊ ಆ ಒಂದು ತಂಡದಲ್ಲಿ ಕೆಲಸ ಮಾಡಿದ್ದು ನನಗೆ ಏನಂದರೆ ಒಂದಿಷ್ಟು ಕಲಿಯುವಂಥ ತುಂಬ ಐತೆ. ಯಾಕಂದರೆ ನಾನು ಮುಂದೆ ಒಬ್ಬ ನಟನಾಗಿ ಅಥವಾ ಒಂದು ಕಡೆ ಎಲ್ಲೋ ನಿಂತ್ಕೊಂಡಾಗ ನಾನು ಹೆಂಗೆ ಬಿಹೇವ್ ಮಾಡಬೇಕು ಅಥವಾ ಅವ್ರು ನೋಡಿದಾಗ ಇವಾಗ ಒಬ್ವಿಯಸ್ಲಿ ನಮ್ಮ ಸೀನಿಯರ್ಸ್ ನೋಡಿ ನಾವು ಕಲಿತೀವಲ್ವಾ, ಅದೇ ರೀತಿಯಲ್ಲಿ ಅನೂಪ್ ಸರ್ ನಮ್ಮ ಸೀನಿಯರ್ ಆಗಿ ಒಂದೆಷ್ಟು ಒಳ್ಳೆ ವಿಷಯಗಳು ಹೇಳ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಯಾವಾಗಲೂ ಚಿರಋಣಿ. ನೀವಾಗಲೇ ಹೇಳಿದ್ರಿ ಒಂದು ಸಿನಿಮಾ ಬಂದಿತ್ತು ಅನ್ನುವಂಥದ್ದು ಡೈರೆಕ್ಷನ್ಗೆ. ಸೊ ಮುಂದೆ ಏನಾದರೂ ನಟನೆ ಬಿಟ್ಟು ಡೈರೆಕ್ಷನ್ ಕಡೆ ಮುಖ ಮಾಡುವಂಥ ಪ್ರಯತ್ನ ಇದೆಯಾ? ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಜಾಸ್ತಿ ಯೋಚನೆ ಮಾಡಿಲ್ಲ. ಬಟ್ ಆದರೆ ಯಾವಾಗಲೂ ತಂಡ ಕಟ್ಟಬೇಕು, ಒಂದು ತಂಡ ಜೊತೆ ಕೆಲಸ ಮಾಡಬೇಕು ಎಲ್ಲರಿಗೂ. ಅಂದರೆ ನನಗೇನು ಅನ್ಸುತ್ತೆ ಅಂದರೆ ಒಂದು ಡಿರೆಕ್ಷನ್ ಅನ್ನೋದು ಹೆಂಗೆ ಅಂದರೆ ಒಂದು ಕ್ಯಾಪ್ಟನ್ಸಿ ತೊಗೊಂಡು ಕ್ರಿಕೆಟಲ್ಲಿ. ಬಟ್ ಆದರೆ ಒಂದು ತಂಡ ಕಟ್ಟೋದು ಭಾಳ ಮುಖ್ಯ. ಯಾಕಂದರೆ ಒಂದು ಟ್ರೋಫಿ ಗೆಲ್ತೀವಿ ಅಂತ ಹೇಳಿದ್ರೆ ಬ್ಯಾಟ್ಸ್ಮನ್ಸ್ ಬೇಕು, ಬೌಲರ್ಸ್ ಬೇಕು, ಫೀಲ್ಡರ್ಸ್ ಬೇಕು. ಸೊ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಚೆನ್ನಾಗಿ ಕೆಲಸ ಮಾಡೋರು ಬೇಕೇ ಬೇಕು. ಒಬ್ಬನೇ ಎಲ್ಲನೂ ಮಾಡೋಕ್ಕಾಗಲ್ಲ. ಒಬ್ಬನೇ ಜಸ್ಟ್ ಆಡಿಸ್ಬೋದು ಅಷ್ಟೇ, ಎಲ್ಲನೂ ಆಡೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ತಂಡ ಕಟ್ಟಬೇಕು ಅನ್ನೋದು ಆಸೆ ಇದೆ. ಒಂದು ಪ್ರಾಜೆಕ್ಟ್ಸ್ ಮಾಡಬೇಕು ಅಂತಿದೆ. ಬಟ್ ಡೆಫಿನೆಟ್ಲಿ ಡೈರೆಕ್ಷನ್ಗೆ ಹೋಗಬೇಕು, ಡೈರೆಕ್ಷನ್ ಏನೋ ಮಾಡಬೇಕು ಆ ಥರದ್ಕಿಂತ ನನಗೆ ನಟನೆಯಲ್ಲಿ ಏನಾರು ಮಾಡಬೇಕು, ಬೇರೆ ಬೇರೆ ಪಾತ್ರಗಳನ್ನ ಮಾಡಬೇಕು ಅನ್ನೋದು ಭಾಳ ಆಸೆ ಇದೆ. ಬಟ್ ಖಂಡಿತವಾಗ್ಲೂ ಮೇ ಬಿ ಒಂದು ನಮ್ಮ ತಂಡ ಕಟ್ತೀವಿ ಅಂತ ಆಯಿತು ಅಂದರೆ ಖಂಡಿತವಾಗ್ಲೂ ಒಂದು ಸಿನಿಮಾಸ್ ಖಂಡಿತ ಹೊರಗಡೆ ಬರುತ್ತೆ. ಸಿದ್ದು ಇಷ್ಟಿದ್ರು ಈಗ ಇಷ್ಟ ಆಗಿದ್ದೀರಾ, ಹೇಗಿತ್ತು ಆ ಲೈಫ್? ಅದು ಗೊತ್ತಿಲ್ಲ. ಅದು ಅಗೇನ್ ಇಟ್ ಇಸ್ ಸ್ಟೇಟ್ ಆಫ್ ಮೈಂಡ್. ನಾವು ಇಷ್ಟಿದ್ವಿ ಇಷ್ಟು ಅನ್ಕೊಳ್ಳೋದು ಗೊತ್ತಿಲ್ಲ ಅದೇನಂತ. ಯಾಕಂದರೆ ಇಷ್ಟಿದ್ದಾಗೆ ಅಂತ ನೀವು ಹೇಳಿದ್ರಲ್ಲ, ಇಷ್ಟಿದ್ದಾಗೂ ನಾನು ಅಷ್ಟೇ ಇದ್ದೆ ಅಂತ ನಮ್ಮ ಮನಸ್ಸಲ್ಲಿ. ಇವಾಗ ನಮ್ಮ ಚಿಕ್ಕ ವಯಸ್ಸಲ್ಲಿ ಯಾರು ಹೀರೋ ಥರ ಇದೆಯಾ ಅಂದರೆ ನಾನು ಹೀರೋನೇ ಆಗಿರು ಅಂತ ನಮ್ಮ ಒಳಗಡೆ ಫೀಲಿಂಗ್ ಇರುತ್ತೆ ಗೊತ್ತಾ. ಅಷ್ಟೇ ಅದು. ಐ ಥಿಂಕ್ ಆ ಕ್ಷಣಕ್ಕೆ ನಾವು ಯಾವ ಥರ ಇದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಆ್ಯಂಡ್ ಗೊತ್ತಿಲ್ಲ ಹಿಂದೆ ನಾನು ಇದೊಂದು ಯಾವಾಗಲೂ ಅನ್ಕೊತಾ ಇರ್ತೀನಿ. ಐ ಡೋಂಟ್ ನೋ, ಕಾಂಪಿಟೇಟಿವ್ ವರ್ಡ್ ಅಂತಲೇ ಹೇಳ್ತಾರೆ. ಬಟ್ ನನಗೆ ಯಾವಾಗಲೂ ಅನ್ಸೋದು ದ ಕಾಂಪಿಟೇಷನ್ ಈಸ್ ಆಲ್ವೇಸ್ ವಿತ್ ಇನ್ ಯುವರ್ ಸೆಲ್ಫ್. ಯು ಹ್ಯಾವ್ ಟು ಬಿ ಎ ಬೆಟರ್ ಪರ್ಸನ್. ನೀವು ಹಿಂದೆ ತಿರುಗಿ ನೋಡಿದಾಗ ನೀವು ಬೆಟರ್ ಆಗಿದ್ದೀವಲ್ವ ಇವತ್ತು ಎನ್ನೆಗಿಂತ ಅಂತ ಅನ್ಸೋದೇ ಐ ಥಿಂಕ್ ಆ ಬೆಟರ್ಮೆಂಟೇ ಒಂದು ಅಚೀವ್ಮೆಂಟು, ಅದೇ ಕಾಂಪಿಟೇಷನು. ಇವಾಗ ನಾಳೆ ನನ್ನನ್ನು ನಾನು ಡಿಫೀಟ್ ಮಾಡಬೇಕು, ಇನ್ನೊಬ್ರು ಡಿಫೀಟ್ ಅದು ಗೊತ್ತಿಲ್ಲ ನನಗೆ. ನನ್ನನ್ನು ನಾನು ಡಿಫೀಟ್ ಮಾಡಬೇಕು, ಬೆಟರ್ ಪರ್ಸನ್ ಆಗಬೇಕು, ಬೆಟರ್ ಆ್ಯಕ್ಟರ್ ಆಗಬೇಕು, ಬೆಟರ್ ಹ್ಯೂಮನ್ ಬೀಯಿಂಗ್ ಆಗಬೇಕಂತ ನಾನು ಯಾವಾಗಲೂ ನೋಡ್ತೀನಿ. ನಿಮ್ಮ ಕೋ ಆರ್ಟಿಸ್ಟ್ನ ಕೂಡ ನಾನು ಮಾತಾಡ್ತೀನಿ, ಅವರು ಕೂಡ ಡೈರೆಕ್ಟರ್ ಅಂತೆ. ಹೌದು. ಆ್ಯಕ್ಚುಲಿ ನೀವು ಕೂಡ ನಿಮಗೆ ಅಂತಾನೆ ಏನಾದರೂ ಕತೆ ಬರಿಬೇಕು ಅಂತ ಇದ್ದೀರಾ ಏನು? ಸುಮ್ಮನೆ ಏನೋ ಹುಚ್ಚುಚ್ಚರ ಗೀಸ್ತಾ ಇರ್ತೀನಿ. ನಂಗೆ ಕವನ ಬರೆಯೋದು ತುಂಬ ಅಭ್ಯಾಸ ಇದೆ, ಕವಿತೆಗಳು ಬರೀತಾನೆ ಇರ್ತೀನಿ ನಾನು. ಪ್ರತಿ ಕವಿತೆಯಲ್ಲೂ ನಾನೇ ಹೀರೋ. ಅದೇ ರೀತಿಲಿ ಒಂದು ಹುಚ್ಚುಚ್ಚರ ಥರ ಏನೇನೋ ಸಿನಿಮಾ ಕತೆಗಳು ಬರೀತಿರ್ತೀವಿ, ಅದರಲ್ಲೂ ಆಬ್ವಿಯಸ್ಲಿ ನಾನೇ ಹೀರೋ ಆಗಿರ್ತೀನಿ. ಬಟ್ ಆದರೆ ನಾನು ಯಾವಾಗಲೂ ಏನಂತ ಹೇಳ್ತೀನಿ ಅಂದರೆ ಕತೆಗೆ ಹೊಂದುವಂಥ ಪಾತ್ರ ಮಾಡಬೇಕು, ಕತೆಗೆ ಹೊಂದುವಂಥ ನಟರನ್ನ ತೊಗೋಬೇಕಾಗತ್ತೆ ನಾವು. ಇಟ್ಸ್ ನಾಟ್ ಅಬೌಟ್ ಇವಾಗ ನನಗೆ ಎಬಿಲಿಟೀಸ್ ಇದೆ, ನನಗೆ ಎಬಿಲಿಟೀಸ್ ಇರೋವಂಥದ್ದನ್ನು ನಾನು ಮಾಡಬೇಕು. ನನಗೆ ಕೈ ಮೀರಿದಂತ ನಾನು ಮಾಡೋಕ್ಕೆ ಹೋದರೆ ತಪ್ಪಾಗತ್ತೆ ಅದು. ಇವಾಗ ಎಕ್ಸಾಂಪಲ್ ನಾನೇ ಒಂದು ಕತೆ ಬರೀತೀನಿ, ಅದಕ್ಕೇನೋ ಒಂದು ಏನಂತಾರೆ ನನ್ನ ಸ್ಟ್ರೆಂತ್ ಮೇಲೆ ಬರ್ಕೊಂಡ್ರೆ ನಾನು ಮಾಡ್ಬೋದು. ನನ್ನ ಸ್ಟ್ರೆಂತ್ ಅಲ್ಲ ಅಂದರೆ ಐ ಥಿಂಕ್ ಯಾರು ಇನ್ನೊಬ್ರು ಬಂದು ಮಾಡಲೇಬೇಕಾಗತ್ತೆ ಅದನ್ನು. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಐ ಥಿಂಕ್ ಆ ಸ್ಟ್ರೆಂತ್ ಮೇಲೆ ವರ್ಕ್ ಮಾಡ್ಬೇಕು ನಾವು ಯಾವಾಗಲೂ. ಇವಾಗ ಹೆಂಗಂದ್ರೆ ನಾನೊಬ್ಬ ಬ್ಯಾಟ್ಸ್ಮನ್ನು, ಬ್ಯಾಟಿಂಗ್ ಮಾಡಬೇಕು, ನಾನು ಬೌಲಿಂಗ್ ಮಾಡೋಕ್ಕೆ ಹೋಗ್ತೀನಿ ಅಂದರೆ ತಪ್ಪಾಗುತ್ತೆ, ಅದು ಸರಿ ಹೊಡಿತಾರೆ ನನಗೆ. ಸೊ ಅದೇ ರೀತಿಯಲ್ಲಿ ಏನು ಬರುತ್ತೆ ಅದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಡೈರೆಕ್ಷನ್ ಹಾಗೆ ಇನ್ನು ಕಲಿಯೋದು ಭಾಳ ಸುಮಾರು ವಿಷಯಗಳು ಚೆನ್ನಾಗಿರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಬಟ್ ಐ ಥಿಂಕ್ ಇನ್ನೂ ಕಲಿಯುವಂಥದ್ದು ಭಾಳ ಇದೆ. ಕವಿತೆ ಕವನ ಎಲ್ಲ ಬರಿತೀನಿ ಅಂತ ಅಂದರೆ ಯಾವುದಾದ್ರೂ ಒಂದು ಲೈನ್ ಸಿಂಗರ್ ಕೂಡ ಆಗಿದ್ದೀರಾ ಅಂತ ಅನ್ಕೋತೀನಿ. ಹಿಂಗಿರಲ್ಲ ಅಂದರೆ ಸುಮ್ಮನೆ ನಾನು ಖುಷಿಗೆ ಹಾಡ್ತೀನಿ ಅಷ್ಟೇ. ನಾನು ಐ ಡೋಂಟ್ ನೋ, ಈ ಥರ ಸಡನ್ನಾಗಿ ಕೇಳಿದ್ರೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗಲ್ಲ. ಮುದ್ದೋನು ಹೆಸರದೇ ಒಂದು ಹಾಡು ನಂಗೆ ತುಂಬ ಇಷ್ಟ. ನನ್ನ ಮುದ್ದು ತಾರೆ ನಿನ್ನ ಬಿಟ್ಟು ಎಂದಿಗೂ ನಾ ಇರಲಾರೆ, ನನ್ನ ಮುದ್ದು ತಾರೆ ಜೊತೆಯಲ್ಲಿ. ಲಿರಿಕ್ಸ್ ತಪ್ಪಬಿಟ್ಟೆ, ಬಟ್ ಯಾ ಸಮಥಿಂಗ್ ಐ ಸಿಂಗ್ ಏನೋ ಹಾಡ್ತೀನಿ. ಬಟ್ ಯಾ ಕವಿತೆ ಕವನ ನೈಸ್. ಆ್ಯಕ್ಚುಲಿ ಕವಿತೆ ಕವನ ಕೂಡ ಹೇಳ್ತೀರಿ ಅಂದರೆ ಯಾವುದಾದ್ರೂ ಒಂದು ಲೈನ್ ಹೇಳೋದಾದ್ರೆ? ಒಂದು ಲೈನ್ ಅಂದರೆ ಎಕ್ಸಾಂಪಲ್ ಆಗಿ ಪ್ರಿಯಾಗೆ ಅನ್ಕೊಳ್ಳಿ. ಹೋಲಿಸಿಕೊಂಡರೆ ನೀ ಸಕ್ಕರೆ ನಾ ಇರುವೆ, ನೀರದೆ ನಾ ಪರದಾಡುವೆ,
ನೀ ಸಿಕ್ಕರೆ ಅಪ್ಪುಗೆ ಗೂಡಲಿ ಸೇರುವೆ, ಯಾಕೆಂದರೆ ಒಲವೇ ನೀ ಸಕ್ಕರೆ ನಾ ಇರುವೆ. ಇನ್ನೂ ಏನೇನೋ ಬರ್ದಿದ್ದೀನಿ, ಬಟ್ ಇದೇನು ಇವೆಲ್ಲದನ್ನು ನಟನೆ ಆಗಿರ್ಬೋದು ಎಲ್ಲದನ್ನು ಒಂಥರ ಟಿಫನ್ ಬಾಕ್ಸ್ ಅಲ್ಲಿ ಹಾಕ್ತಿದ್ದೀರಾ, ಸೊ ಹೆಂಗೆ ಅಂತ? ಐ ಡೋಂಟ್ ನೋ, ಈ ಫೀಲ್ಡಿಗೆ ಬಂದಿದ್ದೀವಿ ಅಂದಾಗ ಐ ಥಿಂಕ್ ನಾವೆಲ್ಲ ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡಬೇಕು. ಬೀಂಗ್ ಆ್ಯನ್ ಆ್ಯಕ್ಟರ್ ಇದು ಬರಲ್ಲ ಅಂತ ನನಗೆ ಇಷ್ಟ ಇಲ್ಲ. ಸಮ್ಟೈಮ್ಸ್ ನನಗೆ ಆ್ಯಕ್ಷನ್ ಸೀಕ್ವೆನ್ಸಸ್ ಅಷ್ಟೊಂದು ಮಾಡಿಲ್ಲ ನಾನು, ಬಟ್ ನನಗೇನೋ ಓಡು ಅಂದ್ಕೊಟ್ರೆ ಸರಿಯಾಗಿ ಓಡ್ಬಿಡ್ತೀನಿ. ಸೊ ಸಮ್ಟೈಮ್ಸ್ ಮೆತ್ತಿಕೊಡಪ್ಪ ಕ್ಯಾಮ್ರಾಗೆ ಅಂತ ಹೇಳ್ತಾರೆ. ಸೊ ಐ ಥಿಂಕ್ ನಾವು ನಟನೆ ಅಂತ ಬಂದಾಗ ಐ ಥಿಂಕ್ ನಾವು ಪರಿಪೂರ್ಣವಾಗಿ ನಾವು ಸಿದ್ಧತೆ ಮಾಡ್ಕೊಂಡು ಬರಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಬಂದಮೇಲೆ ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಹಂಗಿಲ್ಲ. ನಾವು ಆ್ಯಕ್ಟ್ರಾಗಿ ಬಂದಾಗ ನಾವು ಅದನ್ನು ಮಾಡಲೇಬೇಕು. ಸೊ ಅದಕ್ಕೋಸ್ಕರ ನಾನು ಒಂದಿಷ್ಟು ತಯಾರಿ ಅನ್ನೋದಕ್ಕಿಂತ ನನ್ನ ಲೈಫಲ್ಲಿ ನಾನು ಚಿಕ್ಕ ವಯಸ್ಸಿಂದ ಟಾರ್ಜನ್ ಥರ ಬೆಳೆದ್ಬಿಟ್ಟಿದ್ದೀನಿ. ಒಂದು ಕ್ವಾರ್ಟರ್ಸಲ್ಲಿ ಬೆಳೆದಿದ್ದು ನಾನು. ಮರ ಹತ್ತೋದ್ರಿಂದ ಹಿಡಿದು, ಮಣ್ಣಲ್ಲಿ ಆಡೋದ್ರಿಂದ ಹಿಡಿದು, ಪ್ರಾಣಿಗಳ ಜೊತೆ ಬೆರೆಯೋದು ಅದರಿಂದ ಹಿಡಿದು, ಹಾಗೆ ಜನರ ಜೊತೆ ಮಾತಾಡೋದ್ರಿಂದ ಹಿಡಿದು, ಪ್ರಕೃತಿನ ಒಂಥರ ಅನುಭವಿಸೋದ್ರಿಂದ ಹಿಡಿದು ಎಲ್ಲವೂ ನಾನು ಚಿಕ್ಕ ವಯಸ್ಸಲ್ಲಿ ಒಂಥರ ನಾನು ಅದನ್ನು ಪರಿಪೂರ್ಣವಾಗಿ ಎಂಜಾಯ್ ಮಾಡಿದ್ದೀನಿ. ನಾನು ಯಾವಾಗಲೂ ನನ್ನ ಚೈಲ್ಡ್ಹುಡ್ ಡೇಸ್ ಸಖತ್ ನೆನೆಸ್ಕೊತೀನಿ. ಆ್ಯಂಡ್ ಆ್ಯಕ್ಟ್ರಿಗೆ ಐ ಥಿಂಕ್ ಲೈಫನ್ನು ಚೆನ್ನಾಗಿ ಗೊತ್ತಿರಬೇಕು. ಯಾಕಂದರೆ ಲೈಫ್ ಇಸ್ ಬಿಗ್ ಲೆಸನ್. ನಾವು ಆಚೆ ಕಡೆ ಹೋದಾಗ ಯಾರೊಬ್ಬರು ನೋಡ್ತೀವಿ, ಏನೋ ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿರುತ್ತೆ. ಒಂದು 10 ಜನದಲ್ಲಿ ಒಬ್ರು ತುಂಬ ವಿಭಿನ್ನವಾಗಿ ಕಾಣಿಸ್ತಾರೆ. ಅವರಲ್ಲಿ ನಾವೇನೋ ಒಂದು ಎಲಿಮೆಂಟ್ ಎತ್ಕೊಂಡಿರ್ತೀವಿ. ಅದು ಲೈಫೇ ಅದು ಅಗೇನ್. ಸೊ ಒಂದು ಸೈಕಾಲಜಿ ಇನ್ವಾಲ್ವ್ ಆಗಿರುತ್ತೆ, ಒಂದು ಲೈಫ್ ಇನ್ವಾಲ್ವ್ ಆಗಿರುತ್ತೆ. ಸೊ ಆ್ಯಕ್ಟರ್ ನಾನು ಐ ಥಿಂಕ್ ಪರಿಪೂರ್ಣವಾಗಿ ಲೈಫ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅವಾಗ ಐ ಥಿಂಕ್ ಬರುವಂಥ ಸ್ಕ್ರಿಪ್ಟ್ಸ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೇನೆ. ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಹಿಂದೆ ವುಮೆನ್ ಯಾವಾಗಲೂ ಇರ್ತಾಳಂತೆ. ನಿಮ್ಮ ಅರ್ಧಾಂಗಿ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ? ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಿಯಾ ಕೂಡ ಒಬ್ಬ ನಟಿ. ಅವಳು ಸಾಕಷ್ಟು ಪ್ರಾಜೆಕ್ಟ್ಸಲ್ಲಿ ಆ್ಯಕ್ಟ್ ಮಾಡಿದ್ದಾಳೆ. ಹಾಗೆ ಐ ಥಿಂಕ್ ನನಗಿಂತ ಜಾಸ್ತಿ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಪ್ರಿಯಾಗೆ. ಎಲ್ಲೇ ಹೋದರೂ ಪ್ರಿಯಾ ಹೇಗಿದ್ದಾಳೆ, ನಿಮ್ಮ ಹೆಂಡತಿ ಹೇಗಿದ್ದಾರೆ ಅಂತಲೇ ಕೇಳ್ತಾರೆ. ನಾವಿಬ್ಬರು ಐ ಥಿಂಕ್ ಒಬ್ರಿಗೊಬ್ರು ತುಂಬ ಸಪೋರ್ಟಿವ್ ಆಗಿದೆ. ಕೆಲಸದ ವಿಷಯದಲ್ಲಂತೂ ಐ ಥಿಂಕ್ ತುಂಬ ಡಿಸ್ಕಸ್ ಮಾಡ್ತೀವಿ. ಯಾವತ್ತೂ ಆ ಕೆಲಸದಲ್ಲಿ ಈಗೋ ಬಂದಿಲ್ಲ. ಅದು ಬಿಟ್ಟು ಸುಮ್ಮನೆ ಜಗಳ ಆಡ್ತೀವಿ, ಹಂಗೆ ಹಿಂಗೆ ಅಂತೆಲ್ಲ ಸಿಲ್ಸಿಲಾಗಿ ಜಗಳ ಆಡ್ತೀವಿ, ಅದು ಬೇರೆ ವಿಷಯ. ಐ ಥಿಂಕ್ ಕೆಲಸದಲ್ಲಿ ತುಂಬಾ ಅವಳು ಸೆನ್ಸಿಬಲ್ ಇದ್ದಾಳೆ. ಅವಳು ಮಾತನ್ನು ನಾನು ಕೇಳಿಸ್ಕೊತೀನಿ. ಹಾಗೆ ನಾನು ಮಾತಾಡ್ತಿದ್ರೆ ಅವಳು ತುಂಬಾ ಚೆನ್ನಾಗಿ ಕೇಳಿಸ್ಕೊಂತಾಳೆ. ತುಂಬ ಒಳ್ಳೆ ಲಿಸ್ನರ್ ಅವಳು. ಸೊ ಪ್ರತಿಯೊಂದು ವಿಷಯದಲ್ಲೂ ಇವಾಗ ಎಕ್ಸಾಂಪಲ್ ಸಮ್ಟೈಮ್ಸ್ ನಾವು ಏನೊಂದು ಆ್ಯಕ್ಟ್ ಮಾಡಬೇಕಾಗಿರುತ್ತೆ, ಅದನ್ನು ನಾವು ಡಿಸ್ಕಸ್ ಮಾಡ್ತೀವಿ, ಹಿಂಗಿರುತ್ತೆ ಹಂಗಿರುತ್ತೆ, ಇಲ್ಲ ಹಿಂಗೆ ಬೆಟ್ರ್ ಮಾಡಿದ್ರೆ ಹಿಂಗಿರುತ್ತೆ ಅಂತ ಅವಳು ಡಿಸ್ಕಸ್ ಮಾಡ್ತಾಳೆ. ಐ ಥಿಂಕ್ ಆ ವಿಷಯದಲ್ಲಿ ಅವಳು ಆ್ಯಕ್ಟರ್ ಆಗಿರೋದ್ರಿಂದ ಐ ಥಿಂಕ್ ಅದೆಲ್ಲನೂ ಅರ್ಥ ಮಾಡ್ಕೊತಾಳೆ. ತುಂಬಾ ಸಪೋರ್ಟಿವ್ ಆಗಿದ್ದಾಳೆ. ಆ್ಯಂಡ್ ನನಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ಲೈಫಲ್ಲಿ ಪ್ರಿಯಾ ಬಂದಮೇಲೆ ನನ್ನ ಲೈಫಲ್ಲಿ ಲಕ್ಷ್ಮಿ ಬಂದಂಗಾಗಿದೆ. ಎಸ್. ಮತ್ತೆ ಇದನ್ನ ಹೊರತುಪಡಿಸಿ ಸಿನಿಮಾ ಜರ್ನಿ ಕಡೆ ಬರೋದಾದ್ರೆ ಹೇಗೆ ನಡೀತಾ ಇದೆ ಪ್ರಮೋಷನ್ಸ್ ಎಲ್ಲ? ಲವ್ ಯು ಮಧು ಸಿನಿಮಾ ತುಂಬ ಚೆನ್ನಾಗಿ ನಡೀತಾ ಇದೆ. ಅಂದರೆ ಇವಾಗ ನಮ್ಮ ಒಂದು ಪ್ರಯತ್ನ ಖಂಡಿತ ಇರುತ್ತೆ. ಐ ಥಿಂಕ್ ಪ್ರತಿಯೊಂದು ಸಿನಿಮಾ ತಂಡ ಕೂಡ ಸಿನಿಮಾ ರೀಚ್ ಆಗಲಿ ಅಂತ ಸಾಕಷ್ಟು ಪ್ರಯತ್ನ ಪಡ್ತಾರೆ. ಅದೇ ರೀತಿಯಲ್ಲಿ ನಾವು ಮಾಡಿದ್ದೀವಿ. ಒಂದು ಚಿಕ್ಕ ಅಂದರೆ ಅದು ದೊಡ್ಡದಂತ ಅನ್ಸಲ್ಲ, ಚಿಕ್ಕ ಪ್ರಯತ್ನ ಅಂತಲೇ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಆ ಸಿನಿಮಾ ಗೊತ್ತು ಅಂತ ಹೇಳ್ತಿದ್ದಾರೆ. ಎಲ್ಲೋ ಒಂದು ಕಡೆ ಸಿನಿಮಾ ಹಾಡು ಕೇಳಿದ್ದೀನಿ, ಟ್ರೈಲರ್ ಕೇಳಿದ್ದೀನಿ. ಆಮೇಲೆ ಸಾಕಷ್ಟು ಜನ ಟ್ರೈಲರ್ಗೆ ಕಾಮೆಂಟ್ ಮಾಡಿದ್ದೀರಾ. ಸೊ ಇದೆಲ್ಲ ನೋಡ್ತಾ ಇದ್ದಾಗ ಓಕೆ, ಒಂದು ಕಡೆ ಇವಾಗ ದಟ್ಸ್ ವಾಟ್ ನಾನು ಅಂದರೆ ಅವಾಗಲೇ ಹೇಳಿದ್ನಲ್ಲ, ಭ್ರಮೇಲಿ ಇರಬಾರ್ದು, ವಾಸ್ತವದಲ್ಲಿ ಇರಬೇಕು. ಜನ ಬಂದು ಅದ್ರ ಬಗ್ಗೆ ಮಾತಾಡಿದಾಗ ಓಕೆ ಇದು ರೀಚ್ ಆಗಿದೆ ಅಂತ ಅನ್ಸುತ್ತೆ ಹೊರತು ನಾವು ಸುಮ್ಮನೆ ನೋಡಿದ ತಕ್ಷಣ ರೀಚ್ ಆಗಿದೆ ಅಂದರೆ ಐ ಥಿಂಕ್ ಅದು ಸುಳ್ಳು. ಸೊ ಆಚೆ ಕಡೆ ಹೋದಾಗ ಅದು ಜನ ಅದ್ರ ಬಗ್ಗೆ ಸ್ವಲ್ಪ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಹೋಪ್ಫುಲಿ ನವಂಬರ್ 7ಕ್ಕೆ ತುಂಬ ಜನ ಬಂದು ತುಂಬ ಪ್ರೀತಿಯಿಂದ ಸಿನಿಮಾ ನೋಡಿ ನೀವೆಲ್ಲ ಅದನ್ನು ಮನ್ಸಿಗೆ ಹತ್ತಿರ ತಗೊಳ್ತೀರಾ ಅಂತ ನಾನು ಅನ್ಕೊಳ್ತೀನಿ. ಕೊನೆಯದಾಗಿ ನಿಮ್ಮ ಕೋ ಆರ್ಟಿಸ್ಟ್ ಬಗ್ಗೆ ಏನು ಹೇಳ್ತೀರಾ? ರೇಷ್ಮಾ ಅವರು ಡೈರೆಕ್ಟರ್ ಆಗಿ, ಇನ್ಸ್ಪೈರ್ಡ್ ಶಿ ಇಸ್ ಅ ಡೈರೆಕ್ಟರ್ ಆಗಿ ಸಾಕಷ್ಟು ಡಿರೆಕ್ಷನ್ ಮಾಡೋರಿಗೆ ಸಾಕಷ್ಟು ವಿಷಯದಲ್ಲಿ ಅನುಭವ ಇರುತ್ತೆ. ಹಾಗೆ ಸಾಕಷ್ಟು ಅವರು ಆಲೋಚನೆ ಮಾಡ್ತಾರೆ ಪ್ರತಿಯೊಂದು ಮಾಡೋಕ್ಕಿಂತ ಮುಂಚೆ. ಬಟ್ ಅಷ್ಟೆಲ್ಲ ಮಾಡಿದ್ರು ಕೂಡ ಆ್ಯಸ್ ಅನ್ ಆ್ಯಕ್ಟರ್ ಅವ್ರು ಹೇಗಿದ್ರು ಅಂದರೆ ತುಂಬ ಕಾಮ್ ಆಗಿ ಕ್ಯಾರೆಕ್ಟರ್ಗೆ ಏನು ಬೇಕೋ ಅದನ್ನು ರಿಹರ್ಸ್ ಮಾಡೋದಾಗಲಿ, ಅಥವಾ ನಾನು ಇದನ್ನು ಮಾಡೋಣ ಚೇಂಜಸ್ ಹೇಳಿದಾಗ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಒಂದಿಷ್ಟು ಡಿಸ್ಕಷನ್ಸ್ಗೆ ಅವರು ಕೂಡ ಒಂದು ಮುಂದಾಗಿದ್ದರು. ಅಂದರೆ ಒಂದು ವಿಮರ್ಶೆ ಮಾಡೋಕ್ಕೂ ಅವ್ರು ರೆಡಿ ಇರ್ತಾರೆ, ಯಾವುದಕ್ಕೂ ಇಲ್ಲ ಅಂತಿಲ್ಲ. ಓಕೆ ಹಿಂಗೆ ಮಾಡಿದ್ರೆ ಹೆಂಗೆ ಬೆಟರ್ಮೆಂಟ್ಗೆ ನೋಡ್ತಾರೆ ಹೊರತು ಅಲ್ಲಿ ಯಾವ ಈಗೋ ಕ್ಲಾಶಸ್ ಇರಲ್ಲ. ಸೊ ವರ್ಕ್ ಮಾಡೋಕ್ಕೆ ತುಂಬ ಕಂಫರ್ಟಬಲ್ ಆಗಿತ್ತು. ಆ್ಯಂಡ್ ನನಗೆ ತುಂಬ ಪ್ರೌಡ್ ಫೀಲಿಂಗ್ ಇತ್ತು. ಯಾಕಂದರೆ ಕನ್ನಡದಲ್ಲಿ ಫಸ್ಟ್ ಆಫ್ ಆಲ್ ಹುಡುಗಿರು ಡೈರೆಕ್ಟರ್ಸ್ ಆಗಿ ಯಾರು ಎಮರ್ಜ್ ಆಗ್ತಾ ಇಲ್ಲ. ಅಂಥದ್ರಲ್ಲಿ ರೇಷ್ಮಾ ಅವರು ಒಂದು ಸಿನಿಮಾ ಮಾಡ್ತಾ ಈ ಕಡೆ ನಾಯಕಿ ನಟಿಯಾಗಿ ಇದನ್ನು ಕೂಡ ಅವರು ತುಂಬ ಚೆನ್ನಾಗಿ ಅದನ್ನು ನಿರ್ವಹಿಸಿದ್ದಾರೆ. ಸೊ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಒಂದು ಒಳ್ಳೆ ಕೋಸ್ಟಾರ್ ಸಿಗೋದಕ್ಕೆ. ಆ್ಯಂಡ್ ಐ ಹೋಪ್ ಅವರು ಫ್ಯೂಚರಲ್ಲಿ ಡಿರೆಕ್ಟ್ ಮಾಡ್ತಾ ಅವರು ಕೂಡ ರಕ್ಷಿತ್ ಶೆಟ್ಟಿ, ರಾಜ್ಬೀರ್ ಶೆಟ್ಟಿ ಸರ್ ಥರ ರಿಷಬ್ ಶೆಟ್ಟಿ ಸರ್ ಥರ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಥಿಯೇಟ್ರಿಗೆ ಬರುವಂಥ ಜನರಿಗೆ ಲೋ ಬಜೆಟ್ ಸಿನಿಮಾ ಆಗಿರ್ಬೋದು, ಹೈ ಬಜೆಟ್ ಸಿನಿಮಾ ಆಗಿರ್ಬೋದು, ಬಟ್ ಅವೆಲ್ಲದನ್ನ ಹೊರತುಪಡಿಸಿ ಮನೋರಂಜನೆ ಬೇಕು. ನಿಮ್ಮ ಸಿನಿಮಾ ಮೂಲಕ ಏನೆಲ್ಲ ಅವ್ರು ಮಾಡ್ಬೋದು? ನನಗೇನನ್ಸುತ್ತೆ ಅಂದರೆ ಒಂದು ಕತೆ ಹೇಳ್ಬೇಕಾದ್ರೆ ಅದು ಯಾರಾದ್ರೂ ಕತೆ ಹೇಳ್ಬೋದು.
ಕತೆ ಸಖತ್ತಾಗಿ ಹೇಳಿದ್ರೆ ಕತೆ ಸೂಪರ್ ಅಂತ ಅನ್ಸುತ್ತೆ. ಸೊ ಅದೇ ಮಟ್ಟದಲ್ಲಿ ಅದೇ ನಿಟ್ಟಿನಲ್ಲಿ ಏನಂದ್ರೆ ಕತೆ ಹೇಳೋದಕ್ಕೆ ಎಷ್ಟು ದುಡ್ಡು ಹಾಕಿದೀವಿ ಅನ್ನೋದು ಲೆಕ್ಕಕ್ಕೆ ಬರಲ್ಲ, ಕತೆ ಹೆಂಗೆ ಹೇಳಿದೀವಿ ಅಂತ ಬರುತ್ತೆ. ಸೊ ಐ ಥಿಂಕ್ ಕತೆನ ತುಂಬಾ ಚೆನ್ನಾಗಿ ಹೇಳಿದಾಗ ಖಂಡಿತವಾಗ್ಲೂ ಅದು ಜನಕ್ಕೆ ಇಷ್ಟ ಆಗುತ್ತೆ. ಅದು ಹೇಳೋ ರೀತಿಲಿ ಹೇಳ್ಬೇಕಷ್ಟೇ. ನವೆಂಬರ್ 7ನೇ ಇದರಲ್ಲಿ ನಮ್ಮ ಸಿನಿಮಾ ಟ್ರೈಲರ್ ಅಲ್ಲಿ ಒಂದು ಡೈಲಾಗ್ ಕೂಡ ಇದೆ, ಯಾವುದೇ ಕತೆ ಆದ್ರೂ ಕೇಳಿಸ್ಕೊಳ್ಳೋ ಕಿವಿ ಮುಖ್ಯ ಅಂತ. ಸೊ ಹಾಗೇನೆ ಜನರು ಬಹಳ ಮುಖ್ಯ ಆಗ್ತಾರೆ ಈಗ ನಮ್ಮ ಸಿನಿಮಾ. ದಯವಿಟ್ಟು ನೋಡಿ, ಮಿಸ್ ಮಾಡಬೇಡಿ. ಇದೇ ನವೆಂಬರ್ 7ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಒಂದು ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸಿದ್ದು ಅವರೇ, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸಿದ್ದು ಮೂಲಿಮನಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯ ಕೂಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.